ಕೂದಲು ಮೃದುವಾಗಿ, ಉದ್ದವಾಗಿ ಮತ್ತು ಶೈನಿಂಗ್ ಆಗಿರಬೇಕು. ಯಾವ ಪ್ಯಾಕ್ ಅನ್ನು ಹಾಕಬೇಕು ಮತ್ತು ತಲೆಯಲ್ಲಿ ಹೊಟ್ಟಾಗಬಾರ್ದು. ಒಂದು 2-3 ಅಲೋವೆರಾ ತುಂಡನ್ನು ತಗೋಬೇಕು. ಓಪನ್ ಮಾಡಬೇಕು. ಓಪನ್ ಮಾಡಿ ಅದರಲ್ಲಿ ಒಂದು ಮುಷ್ಟಿ ಈ ಮೆಂತ್ಯ ಕಾಳನ್ನು ಹಾಕಬೇಕು. ಆ ಅಲೋವೆರಾ ಸಿಪ್ಪೆ ಸಮೇತವಾಗಿ ಸಣ್ಣ 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 ತುಂಡು ಮಾಡಿ ಆ ತುಂಡನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ತಯಾರಿಸ್ಕೊಳ್ಬೇಕು. ಮೆಂತ್ಯ ಕಾಳಿನ ಹಿಟ್ಟು ತಯಾರಿಸ್ಕೊಂಡು ಇಟ್ಕೊಂಡಿರ್ಬೇಕು. ಆ ಹಿಟ್ಟನ್ನು ಒಂದು 2-3 ಚಮಚ ಅದರಲ್ಲಿ ಹಾಕೋಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮೂರ್ಕಟ್ಟಿ. ಆತ್ಮೀಯರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕೂದಲು ಮೃದುವಾಗಿ, ಉದ್ದವಾಗಿ ಮತ್ತು ಶೈನಿಂಗ್ ಆಗಿರಬೇಕು ಮತ್ತು ತಲೆಯಲ್ಲಿ ಹೊಟ್ಟಾಗಬಾರದು. ಇಂತಹ ಒಂದು ಸಮಸ್ಯೆಗಳು ಬರಬಾರದು ಅಂತ ಹೇಳಿದ್ರೆ, ತಲೆ ಕೂದಲು ಉದ್ದ, ಶೈನಿಂಗ್ ಆಗಿರಬೇಕು, ಮೃದುವಾಗಿರಬೇಕು ಅಂತ ಹೇಳಿದ್ರೆ ಯಾವ ಪ್ಯಾಕ್ ಅನ್ನು ಹಾಕಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಸುಲಭವಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಮನೆ ಮದ್ದುಗಳನ್ನು ನಿಮ್ಗೆ ಹೇಳ್ತೇನೆ. ಒಂದು ಅಲೋವೆರಾ ತೆಗೆದುಕೊಳ್ಳಿ. ಅದನ್ನ ಮಧ್ಯದಿಂದ ಹಿಂಗೆ ಸೀಳಬೇಕು. ಸೀಳಿ ಅದನ್ನ ಓಪನ್ ಮಾಡಬೇಕು. ಆಯ್ತಾ? ಒಂದು ಅಂಚಿನಿಂದ ಅದನ್ನ ಸೀಳಿ ಓಪನ್ ಮಾಡಬೇಕು. ಓಪನ್ ಮಾಡಿ ಅದರಲ್ಲಿ ಒಂದು ಮುಷ್ಟಿ ಈ ಮೆಂತ್ಯ ಕಾಳನ್ನು ಹಾಕಬೇಕು. ಅದರ ಒಳಗೆ ಹಾಕಿ ಮತ್ತೆ ಅದನ್ನು ಪುನಃ ಕ್ಲೋಸ್ ಮಾಡಬೇಕು. ದೊಡ್ಡ ಎಸಳು ಇತ್ತಂತ ಹೇಳಿದ್ರೆ ಒಂದೇ ಎಸಳಿನಲ್ಲಿ ಒಂದು ಮುಷ್ಟಿ ಹಿಡಿತದೆ. ಸಣ್ಣ ಸಣ್ಣ ಎಸಳು ಇದ್ದು ಅಂದ್ರೆ ಒಂದು 2-3 ಅಲೋವೆರಾ ತುಂಡನ್ನು ತಗೊಂಡು ಅದರಲ್ಲಿ ಅದನ್ನು ಹಾಕಿ ಮತ್ತೆ ಒಂದು ದಾರ ಸುತ್ತಿ ಅದನ್ನು ಇಡಬೇಕು. 3-4 ದಿನ ಆದಮೇಲೆ ಅದು ಮೆಂತ್ಯ ಕಾಳು ಮೊಳಕೆ ಬಂದಿರ್ತದೆ. ಆ ಮೊಳಕೆ ಬಂದಿರೋ ಸಂದರ್ಭದಲ್ಲಿ ಅದನ್ನೇನು ಮಾಡ್ಬೇಕಂದ್ರೆ ಮೇಲಿನ ದಾರ ಬಿಚ್ಚಿ ಆ ಅಲೋವೆರಾ ಸಿಪ್ಪೆ ಸಮೇತವಾಗಿ ಸಣ್ಣ 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 ತುಂಡು ಮಾಡಿ ಆ ತುಂಡನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ತಯಾರಿಸ್ಕೊಳ್ಬೇಕು. ಆ ಪೇಸ್ಟ್ ಚೆನ್ನಾಗಿ ಪೇಸ್ಟ್ ಆದ ಮೇಲೆ ಅದ್ರಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದ 1-1.5-2 ಚಮಚದವರೆಗೂ ಅಂಟ್ವಾಳಕಾಯಿ ಪುಡಿ ಹಾಕಬೇಕು. ಆಮೇಲೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಮೆಂತ್ಯ ಕಾಳಿನ ಹಿಟ್ಟು ತಯಾರಿಸ್ಕೊಂಡು ಇಟ್ಕೊಂಡಿರ್ಬೇಕು. ಆ ಹಿಟ್ಟನ್ನ ಒಂದು 2-3 ಚಮಚ ಅದರಲ್ಲಿ ಹಾಕೋಬೇಕು. ಹಾಕೊಂಡು ಅದು ಒಂಥರ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರ್ತದೆ. ಆ ಪೇಸ್ಟ್ ತರ ಆಗುತ್ತೆ. ಅದನ್ನೇನ್ ಮಾಡ್ಬೇಕಂತ ಹೇಳಿದ್ರೆ ತಲೆಗೆ ಪೂರ್ತಿ ಒಳಗಡೆ ಚೆನ್ನಾಗಿ ಅದನ್ನ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿ ಆಮೇಲೆ ತಲೆ ತುಂಬ ಅದನ್ನ ದಪ್ಪ ಚೆನ್ನಾಗಿ ಪಟ್ಟ ತರ ಹಾಕಿ ಏನ್ ಮಾಡ್ಬೇಕಂದ್ರೆ ಪೇಸ್ಟ್ ಚೆನ್ನಾಗಿ ಯಾವ ರೀತಿ ಪೇಸ್ಟ್ ಆಗ್ಬೇಕಂದ್ರೆ ಅದು ಫೆವಿಕಾಲ್ ಆಗ್ತದಲ್ಲ, ಫೆವಿಕಾಲ್ ಆ ರೀತಿ ಪೇಸ್ಟ್ ಆಗ್ಬೇಕು. ತುಂಬಾ ಗಟ್ಟಿನೂ ಆಗ್ಬಾರ್ದು, ತುಂಬಾ ತೆಳುವ ಆಗ್ಬಾರ್ದು. ಫೆವಿಕಾಲ್ ರೀತಿಯಲ್ಲಿ ದೋಸೆ ಹಿಟ್ಟು ಮಾಡ್ಕೊಂಡಿರ್ತಾರಲ್ಲ, ಸೇಮ್ ದೋಸೆ ಹಿಟ್ಟು ತರ ಇರ್ಬೇಕದು. ಅದನ್ನೆಲ್ಲ ತಲೆಗೆಲ್ಲ ಹಚ್ಚಿ ಪಟ್ಟು ಹಾಕಿ ಆಮೇಲೆ ಅದನ್ನ ಏನ್ ಮಾಡ್ಬೇಕಂದ್ರೆ ಕೂದಲನ್ನ ಒಂದು ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಸುತ್ತಬಹುದು ಅಥವಾ ಹಾಗೆ ಬಿಡ್ಬೋದು. ಸ್ವಲ್ಪ ತುರ್ಪ್ ತರ ಕಟ್ಟಿ ಈ ತರ. ಆಮೇಲೆ 1.5 ತಾಸು ಅದನ್ನ ಬಿಡಬೇಕು. 1.5 ತಾಸು ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಕೆಮಿಕಲ್ ಶಾಂಪೂದಿಂದ ತೊಳಿಬಾರ್ದು. ಒಂದು ನ್ಯಾಚುರಲ್ ಶಾಂಪೂ ಮಾಡ್ಕೋಬೇಕು. ಅದು ಹೇಗೆ ಮಾಡ್ಕೋಬೇಕಂದ್ರೆ ಒಂದು 4-5 ಅಂಟ್ವಾಳಕಾಯಿನ ಜಜ್ಜಿ ರಾತ್ರಿ 2 ಲೋಟ ನೀರಲ್ಲಿ ಹಾಕಿ ನೆನೆಸ್ಬೇಕು. ಬೆಳಗ್ಗೆ ಎದ್ದು ಅದನ್ನ ಕುದಿಸ್ಬೇಕು. ಆ 2 ಲೋಟ ನೀರು ಕುದ್ದು 1 ಲೋಟಕ್ಕೆ ಇಳಿಸ್ಬೇಕು. ಆಮೇಲೆ ಅದು ಕುದ್ದ ಮೇಲೆ ಅದರ ಅಂಶ ಎಲ್ಲ ಆ ಒಂದು ನೀರಿನಲ್ಲಿ ಬಿಟ್ಟಿರ್ತದಲ್ಲ, ಅದನ್ನೇನ್ ಮಾಡ್ಬೇಕಂತ ಹೇಳಿದ್ರೆ ಒಂದ್ಸರಿ ಚೆನ್ನಾಗಿ ಮಿಕ್ಸಿಗೆ ಹಾಕ್ಬೇಕು. ಆರಿಸಿ ಮಿಕ್ಸಿಗೆ ಹಾಕಿದ್ಮೇಲೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಅದನ್ನ ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡ್ಕೋಬೇಕು. ಹಿಂಡ್ಕೊಂಡು ಅದೇನು ಶಾಂಪೂ ತರ ಬರ್ತಲ್ಲ, ಶಾಂಪೂದಕ್ಕಿಂತ ಅದ್ಭುತ ಶಾಂಪೂ ಆಗಿರ್ತದೆ. ಅದರಿಂದ ನೀವು ತಲೆ ತೊಳೆಯೋದು. ಇಲ್ಲಾಂದ್ರೆ ಅಂಟ್ವಾಳಕಾಯಿ ಪುಡಿಯನ್ನು ನೇರವಾಗಿ ನೆನೆಸಿ ಅದನ್ನು ಕೂಡ ತಲೆಗೆ ಅಪ್ಲೈ ಮಾಡ್ಕೊಂಡು ತಲೆ ತೊಳೆಯೋದ್ರಿಂದನೂ ಕೂಡ ಉಪಯೋಗ ಆಗುತ್ತೆ. ನಿಮ್ಗೆ ಶಾಂಪೂ ತರನೇ ಬೇಕಂದ್ರೆ ಈ ರೀತಿ ನೀವು ಮಾಡ್ಕೋಬೇಕು. ಇದಿಷ್ಟನ್ನ ವಾರಕ್ಕೆ 1 ಸರಿ ಪ್ಯಾಕ್ ಹಾಕೊಳ್ಳಿ. ಒಂದು 3 ತಿಂಗಳು ಸತತವಾಗಿ ಈ ರೀತಿ ಮಾಡಿ. ಮತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿ, ಮಲಬದ್ಧತೆ ಇದೆ, ಅದಕ್ಕೇನು ಮನೆ ಮದ್ದು ಮಾಡ್ಕೊಳ್ಬೇಕಂತ ಹೇಳಿದ್ರೆ ಅದನ್ನ ಮಾಡ್ಕೊಳ್ಬೇಕು. ಗ್ಯಾಸ್ಟ್ರಿಕ್ ಅಸಿಡಿಟಿ, ಮಲಬದ್ಧತೆ ಹೋಗದೆ ಇದ್ರೆ ಈ ಸಮಸ್ಯೆ ಹೋಗಲ್ಲ. ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಮನೆ ಮದ್ದನ್ನು ಹೇಳಿದ್ರೆ ಅದನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಒಂದು ಮನೆ ಮದ್ದನ್ನು ಮಾಡ್ಕೊಂಡ್ರೆ ನಿಮ್ಮ ಕೂದಲು ಇಷ್ಟು ಉದ್ದ ಬರ್ತದೆ ಅಂತ ಹೇಳ್ತೇನೆ. ನಿಮಗೆ ತುಂಬಾ ಉದ್ದ ಬರೋದು ಮತ್ತೆ ಶೈನಿಂಗ್ ಬರ್ತದೆ. ಮತ್ತೆ ಕೂದಲು ಮಧ್ಯದಲ್ಲಿ ಸ್ಪ್ಲಿಟ್ ಆಗೋದಿಲ್ಲ, ಕಟ್ ಆಗೋದಿಲ್ಲ. ನೀಳವಾದ ಉದ್ದವಾದ ಕೂದಲು ನಿಮಗೆ ದೊರೆಯುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ನೀವು ತಲೆಗೆ ಎಣ್ಣೆ ಹಚ್ಚೋದು ಬಹಳ ಮುಖ್ಯ. ಎಣ್ಣೆ ಹಚ್ಚದಿದ್ರೆ ಮತ್ತೆ ಈ ಸಮಸ್ಯೆಗಳು ಮತ್ತೆ ಹೆಚ್ಚಾಗ್ತವೆ. ತಲೆಗೆ ಎಣ್ಣೆ ಹಚ್ತಾನೇ ಇರಬೇಕು ಪ್ರತಿ ದಿವಸ. ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು. ಈ ಹೇರ್ ಆಯಿಲನ್ನು ಮಾಡ್ಕೊಳ್ಳೋದನ್ನು ಹೇಳಿದೆ ನಾನು. ಆ ರೀತಿ ಹೇರ್ ಆಯಿಲ್ ಮಾಡ್ಕೊಳ್ಳೋದು, ದಿ ಬೆಸ್ಟ್ ಹೇರ್ ಆಯಿಲ್ ಅಂತ ಸುಮಾರು ವಿಡಿಯೋಗಳಿದ್ದಾವೆ. ವೈದ್ಯ ಶ್ರೀ ಚನ್ನಬಸವಣ್ಣ ಬೆಸ್ಟ್ ಹೇರ್ ಆಯಿಲ್ ಪ್ರಿಪ್ರೇಷನ್ ಅಂತ ನೀವು
ಹೇರ್ ಆಯಿಲ್ ಪ್ರಿಪ್ರೇಷನ್ ಅಂತ ನೀವು ಟೈಪ್ ಮಾಡಿದ್ರೆ ಯೂಟ್ಯೂಬ್ನಲ್ಲಿ ಆ ಒಂದು ಹೇರ್ ಆಯಿಲ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದೆ. ಈಗ ಒಂದು ಸುಲಭವಾಗಿ ಹೇಳ್ಬಿಡ್ತೇವೆ ನಾವು ನಿಮಗೆ. ಆ ವಿಡಿಯೋ ಮತ್ತೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತೀವಿ. ಏನು ಅದನ್ನು ಪೇಸ್ಟ್ ತಯಾರಿಸ್ಕೊಂಡಿರ್ತಾರಲ್ಲ, ಯಾವುದು ಅಲೋವೆರಾದಲ್ಲಿ ಮತ್ತು ಮೆಂತೆಕಾಳು ಹಾಕಿ ರುಬ್ಬಿರ್ತಿರಲ್ಲ, ಆ ಪೇಸ್ಟನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಬಟ್ಟೆಗೆ ಹಾಕಿ ಹಿಂಡಿ ರಸ ತೆಗಿಬೇಕು. ಆ ರಸವನ್ನು ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು ಅರ್ಧ ಲೀಟ್ರ್ ರಸ ಬಂದರೆ 1/4 ಲೀಟ್ರ್ನಷ್ಟು ಕೊಬ್ಬರಿ ಎಣ್ಣೆ, ಆ ಕೊಬ್ಬರಿ ಎಣ್ಣೆ ಆಮೇಲೆ ಅದರಲ್ಲಿ ಸ್ವಲ್ಪ ಒಂದು ಮುಷ್ಟಿಯಷ್ಟು ಈರುಳ್ಳಿಯನ್ನು ಕೂಡ ಚೆನ್ನಾಗಿ ರುಬ್ಬಿ ಪೇಸ್ಟ್ ತಯಾರಿಸ್ಕೊಂಡು ಅದರ ರಸವನ್ನು ಹಿಂಡಿ ಆ ರಸವನ್ನು ಹಾಕೋಬೇಕು. ಆ ಒಂದು ಎಷ್ಟು ಅಂತ ಹೇಳಿದ್ರೆ ಒಂದು 100 ml ಅಷ್ಟು ಈರುಳ್ಳಿ ರಸನ ಅದ್ರಲ್ಲಿ ಹಾಕಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಅದು ನಿಧಾನ ಸಿಮ್ ಒಲೆಯಲ್ಲಿಟ್ಟು ಕುದಿಸಿದಾಗ ನೀರಿನಂಶ ಎಲ್ಲ ಹೋಗುತ್ತೆ. ಆ ಎಣ್ಣೆಯಲ್ಲಿ ಔಷಧಿ ಸತ್ವ ಉಳಿತದಲ್ಲ, ಆ ಎಣ್ಣೆಯನ್ನು ನೀವು ತಲೆಗೆ ಹಚ್ಕೊಳ್ತಾ ಬಂದರೆ ಡೈಲಿ ಇನ್ನೂ ಅದ್ಭುತವಾಗಿ ತಲೆ ಕೂದಲು ಮೃದುವಾಗಿ ಉದ್ದವಾಗಿ ಬೆಳಿಲಿಕ್ಕೆ ಉಪಯೋಗ ಆಗುತ್ತೆ. ಮಲಬದ್ಧತೆಗೆ ಹರಳೆಣ್ಣೆ ಕುಡಿಬೋದು, ತ್ರಿಫಲಾ ಚೂರ್ಣ ಕುಡಿಬೋದು. ಅಜೀರ್ಣಕ್ಕೆ ಶುಂಠಿ ಮತ್ತು ಜೀರಿಗೆ, ಓಂಕಾಳನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಸಂಜೆ ಅಸಿಡಿಟಿ ಇದ್ದವರು ಮಜ್ಜಿಗೆಯಲ್ಲಿ, ಗ್ಯಾಸ್ಟ್ರಿಕ್ ಇದ್ದವರು ಬಿಸಿನೀರಲ್ಲಿ ಸೇವನೆ ಮಾಡೋದ್ರಿಂದ ಅಜೀರ್ಣ, ಮಲಬದ್ಧತೆ, ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿದ ಜೊತೆಗೆ ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಆ ಶಿಬಿರಕ್ಕೆ ತಾವು ಭಾಗವಹಿಸಿ 5 ದಿನ ನಾವು ಹೇಳ್ಕೊಡೋ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವು ಆಸ್ಪತ್ರೆ ಸಹವಾಸಕ್ಕೆ ಹೋಗಲೇಬೇಕಾಗಿಲ್ಲ, ಡಾಕ್ಟರ್ಗಳು ಬೇಕಾಗೇ ಇಲ್ಲ, ಔಷಧಿಗಳಂತೂ ಬೇಕೇ ಆಗಿಲ್ಲ. 100 ವರ್ಷ ನೆಮ್ಮದಿಯಿಂದ ಸಂತೋಷವಾಗಿ ಕಳಿಬಹುದು. ಅದಕ್ಕಾಗಿ ತಾವು ಈಗಾಗಲೇ ಔಷಧಿ ತೆಗೆದುಕೊಳ್ತಾ ಇದ್ರೆ, ಅದನ್ನು ಬಿಡೋ ಆಸಕ್ತಿ ಇದ್ರೆ ಭಾಗವಹಿಸಿ ಆ ಶಿಬಿರಕ್ಕೆ. ಮುಂದೆ ನನಗೆ ಹಾರ್ಟ್ ಅಟ್ಯಾಕು, BP, ಶುಗರು, ಥೈರಾಯ್ಡ್ ಅಂತ ಸಮಸ್ಯೆ ಬರಬಾರ್ದು ಯಾರಾದರೂ ಔಷಧಿ ಕೇಳಿದ್ರೆ ಯಾರೋ ಕೊಡಲ್ಲ, ಬಂದ ಮೇಲೆ ಬಾ ಅಂತಾರೆ. ಹಾಗೆ ಕಾಯಿಲೆ ಬರದಂಗೆ ಔಷಧಿ ಏನಾದರೂ ಇದ್ರೆ ಅದು ಯೋಗ. ಆ ಯೋಗ ಶಿಬಿರದಲ್ಲಿ ಕಾಯಿಲೆನೇ ಬರದಂಗೆ ನಮ್ಮ ಆರೋಗ್ಯವನ್ನು ಹೇಗೆ ಗಟ್ಟಿಯಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಹೇಳ್ತೇವೆ. ತಾವೆಲ್ಲ ಅದಕ್ಕೆ ಭಾಗವಹಿಸೋದ್ರ ಮೂಲಕ ತಮ್ಮ ಜೀವನವನ್ನು ಸುಖ, ಶಾಂತಿ, ನೆಮ್ಮದಿಯಿಂದ ಕಳೀಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.